ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ದೆಹಲಿಯಲ್ಲಿ ನಡೀತಾ ಇತ್ತು. ಬಹುತೇಕ ಇವತ್ತೇ ಪಟ್ಟಿ ಫೈನಲ್ ಆಗಬಹುದು ಅಂತಲೂ ಹೇಳಲಾಗ್ತಾ ಇತ್ತು. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ಸು ಇವತ್ತೇ ಪಟ್ಟಿ ಫೈನಲ್ ಆಗೋದು ಡೌಟ್ ಅಲ್ಲ, ಆಗಲ್ಲ. ಇವತ್ತು ಡೌಟ್ ಏನಿಲ್ಲ. ಯಾಕಂದರೆ ಇವತ್ತು ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೀತಾ ಇತ್ತು. ಆದರೆ ಕೇವಲ ಪ್ರಾಥಮಿಕ ಮಾಹಿತಿಯನ್ನು ಮಾತ್ರ ರಾಹುಲ್ ಗಾಂಧಿ ಅವರು ಪಡ್ಕೊಂಡಿದ್ದಾರೆ. ಯಾವುದೇ ಪಟ್ಟಿಗೆ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ರಾಹುಲ್ ಗಾಂಧಿ ಅವರು. ಸಾಕಷ್ಟು ಚರ್ಚೆ ಆಗಬೇಕು. ಆ್ಯಕ್ಚುಲಿ 2 ದಿನ ಚರ್ಚೆ ಆಗುತ್ತೆ ಅಂತಲೇ ಇದ್ದಿದ್ದು, ಇವತ್ತು ಮತ್ತು ನಾಳೆ ಅಂತಲೇ ಇದ್ದಿದ್ದು. ಇವತ್ತು ಪಟ್ಟಿ ಫೈನಲ್ ಆಗಲ್ಲ. ಅದು ಅಷ್ಟು ಸುಲಭನೂ ಅಲ್ಲ. 20 ಸ್ಥಾನವನ್ನು ತುಂಬೋದಕ್ಕೆ 50 ಜನ ಆಕಾಂಕ್ಷಿಗಳಿದ್ದಾರೆ. ಅಳೆದು ತೂಗಿ ಒಬ್ಬೊಬ್ಬರನ್ನೇ ಫೈನಲ್ ಮಾಡಬೇಕು. ಹಾಗಾಗಿ ಅದು ಅಷ್ಟು ಸುಲಭ ಅಲ್ಲ. ಸೊ ದೆಹಲಿಯಲ್ಲಿ ನಡೆದ ಹೈಕಮಾಂಡ್ ಸಭೆ ಅಪೂರ್ಣವಾಗಿದೆ. ಕಾರಣ ತುರ್ತಾಗಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಸೊ ಖರ್ಗೆ ಇಲ್ಲದ ಕಾರಣ ನಿರ್ಧಾರ ಕೈಗೊಳ್ಳುವಲ್ಲಿ ಸಭೆ ವಿಫಲವಾಗಿದೆ. ಇನ್ನೊಂದು ಸುತ್ತಿನ ಸಭೆ ಮಾಡೋಣ ಅಂತ ರಾಹುಲ್ ಗಾಂಧಿ ಅವರು ಹೇಳಿ ಕಳಿಸಿದಾರಂತೆ. ಸೊ ಖರ್ಗೆ ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಡೆಲ್ಲಿಗೆ ಆಗಬೇಕು. ಆ ಡೆಲ್ಲಿಗೆ ಹೋದ ನಂತರ ಮತ್ತೆ ಸಭೆ ಆಗುತ್ತೆ. ಹಾಗಾಗಿ ಬರಿಗೈಯಲ್ಲಿ ವಾಪಸ್ ಆಗಲಿದ್ದಾರೆ CM DK ಶಿವಕುಮಾರ್ ಅಂತ. ಬೇರೆ ಬೇರೆ ಇಲಾಖೆಗಳ ಮಂತ್ರಿಗಳನ್ನು ಭೇಟಿಯಾಗಬೇಕಿತ್ತು ಅವರು, ಬಟ್ ಅದನ್ನು ಮಾಡ್ಕೋಬಹುದು ಮೋಸ್ಟ್ಲಿ. ಆ್ಯಕ್ಚುಲಿ ತುರ್ತಾಗಿ ಇಬ್ಬರಿಗೂ ಕರೆದಿದ್ರು. ಈಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಅಂತ, ಅವರು ವಾಪಸ್ ಬೆಂಗಳೂರಿಗೆ ಬಂದುಬಿಡ್ತಾರಾ, ಇನ್ನೊಂದು ಸರ್ತಿ ಕರೆದಾಗ ಹೋಗೋಣ ಅಂತ, ಅಥವಾ ಅಲ್ಲೇ ಇದ್ದು ಖರ್ಗೆ ಅವ್ರು ಬರೋ ತನಕ ವೆಯ್ಟ್ ಮಾಡಿ ಆ ನಂತರ ಮುಗಿಸ್ತಾರ ಗೊತ್ತಿಲ್ಲ. ಸದ್ಯಕ್ಕಂತೂ ಸಭೆ ಅಪೂರ್ಣ ಆಗಿದೆ. ಇವತ್ತು ಪಟ್ಟಿ ಫೈನಲ್ ಇಲ್ಲ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಆವಾಗ ಬರ್ತೀವಿ. ತಾತ್ಕಾಲಿಕ ಅಂದರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದರೆ 1 ವಾರ 2 ವಾರ ಅಲ್ಲ, 2 ವರ್ಷ ಅನ್ನಕ್ಕೆ ಹೋಗಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನು ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಈಗ 1 to 1 ಎಲ್ಲರ ಜೊತೆನೂ ಮಾತುಕತೆ ಆಯಿತು. ಕಾಂಕ್ರೀಟೋ ಅಥವಾ ಮಾರ್ಷಿನೋ ಏನು ಹೇಳೋಕ್ಕಾಗೋದಿಲ್ಲ. ಚರ್ಚೆ ಆಗಿದೆ. ಎಲ್ಲರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗತ್ತೆ, ತಿಳಿಸ್ತೀವಿ. ಇನ್ನೊಂದು ಸುತ್ತು ಕರೆದ್ರು. ಒಂದು ಸಲ ಕರೆದಾಗ ನಾವು ಇನ್ನೊಂದು ದಿನಾಂಕದಿಂದ ಬರ್ತೀವಿ. ಈಗ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ತಾವು ಭೇಟಿಯಾಗಿದ್ದು, ಎಲ್ಲರೂ ಭೇಟಿ ಆಗೋಯ್ತು. ಮುಂದಿನ ದಿನಾಂಕ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಬರ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಹಾಗೆ ನೋಡೋಕೆ ಹೋದರೆ ಹೈಕಮಾಂಡ್ ಅವರೇ CM DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಕರೆದಿದ್ದು. ಸಭೆ ಆಗುತ್ತೆ ಅಂದ್ಕೊಂಡಿದ್ವಿ. ಏಕಾಏಕಿ ಖರ್ಗೆ ಅವರು ಬೆಂಗಳೂರು ಬಂದಿದ್ದು ಯಾಕೆ? ಮತ್ತೆ ಮೀಟಿಂಗ್ ಯಾವಾಗ ಆಗಬಹುದು ಅಂತ ನೋಡಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ತುರ್ತು ಕರೆ ಬಂದಿರುವಂಥದ್ದು. ಭಾಳಷ್ಟು ವೈಯಕ್ತಿಕವಾದಂತಹ ಕಾರಣಗಳಿಂದ ಅವರು ಬೆಂಗಳೂರಿಗೆ ತೆರಳಬೇಕಾದಂಥ ಅನಿವಾರ್ಯತೆ ಬಂತು. ಹೀಗಾಗಿ ಅವರು 3:45 ವಿಮಾನದ ಮೂಲಕ ಬೆಂಗಳೂರಿಗೆ ಹೊರಟಿದ್ದಾರೆ. ಸೊ ಹೀಗಾಗಿ ಕರ್ನಾಟಕದವರೇ ಆಗಿದ್ದಾರೆ ಮತ್ತು AICC ಅಧ್ಯಕ್ಷರು ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಹೊರಗಿಟ್ಟು ಸಭೆಯನ್ನು ನಡೆಸುವಂಥದ್ದು ಸೂಕ್ತ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ರಾಹುಲ್ ಗಾಂಧಿ ಅವರು ಬಂದಿರುವಂಥದ್ದು. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ಬಂದ ಬಳಿಕ ಅಂತಿಮ ಚರ್ಚೆಗಳನ್ನು ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು, ಇದ್ರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂತಹ ರಣದೀಪ್ ಸುರ್ಜೇವಾಲಾ, ಇವರು 4 ಜನರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಮತ್ತು 3 ನಾಯಕರು ಕೂಡ ಯಾರು ಮಂತ್ರಿಗಳಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಟ್ಟಿಯನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಈ ಎಲ್ಲ ಇನ್ಪುಟ್ಸ್ ಅನ್ನು ತೆಗೆದುಕೊಂಡಿದ್ದಾರೆ. ಈಗ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಒಂದು ವೇಳೆ ಅಗತ್ಯ ಬಿದ್ದರೆ ಮತ್ತೆ ನಿಮಗೆ ಬರಲಿಕ್ಕೆ ಹೇಳ್ತೀವಿ.
ಆಗ ಬನ್ನಿ ಚರ್ಚೆ ಮಾಡೋಣ, ಒಂದು ವೇಳೆ ಅಗತ್ಯ ಇಲ್ಲದೆ ಇದ್ರೆ ನಾವೇ ಪಟ್ಟಿಯನ್ನು ಅಂತಿಮಗೊಳಿಸಿ ಕಳಿಸ್ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾಳೆ ಅಥವಾ ನಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಬಂದ ಬಳಿಕ ಅಗತ್ಯ ಚರ್ಚೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಶುರುವಾಗಲಿದ್ದಾವೆ. ಒಂದು ವೇಳೆ ಅಗತ್ಯ ಅನಿಸಿದರೆ ರಾಜ್ಯ ನಾಯಕರಿಗೂ ಕೂಡ ತುರ್ತು ಬುಲಾವ್ ಬರುವಂಥ ಸಾಧ್ಯತೆಗಳಿದ್ದಾವೆ. ಬಹುತೇಕ 20ನೇ ತಾರೀಕು ಒಳಗಡೆನೆ ಸಚಿವ ಸಂಪುಟ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಂತಿಮ ರೂಪುರೇಷೆಗಳನ್ನು ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಇವತ್ತು ಬಹುತೇಕ ಅಂತಿಮ ಆಗಬೇಕಾಗಿತ್ತು, ಆದರೆ ಖರ್ಗೆ ಅವರ ಅನುಪಸ್ಥಿತಿ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಸಭೆಗಳು ಮುಂದೂಡಿಕೆ ಆಗಿದೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ಸಭೆ ಅಪೂರ್ಣವಾಗಿರೋದ್ರಿಂದ ಸದ್ಯಕ್ಕೆ ಈಗ ಖರ್ಗೆ ಅವ್ರಿಗೆ ಎಲ್ಲರೂ ಕೂಡ ವೆಯ್ಟಿಂಗ್. ಈಗ ನನ್ನ ಪ್ರಕಾರ ಇವ್ರುಗಳು ವಾಪಸ್ ಬರ್ತಾರೆ, ಇನ್ನೊಂದು 3-4 ದಿನ ಆಗಬಹುದು. ಸೊ ಹಾಗಾಗಿ ಆಮೇಲೆ ಮತ್ತೆ ಹೋಗೋಣ ಅಂತಕ್ಕಂಥ ಲೆಕ್ಕಾಚಾರ.